ಇದು ಹೊಸ ಚಾಲೆಂಜ್, ಶ್ರೀಮಂತ ವರ್ಸಸ್ ಬಡವ ವರ್ಸಸ್ ಮಹಾ ಶ್ರೀಮಂತ ಫುಡ್ ಚಾಲೆಂಜ್. ಹುಡುಗಿಯರು ಬೇರೆ ಬೇರೆ ತಿನಿಸುಗಳನ್ನು ತಿನ್ನಬೇಕು. ಇದು ತುಂಬಾ ಚೆನ್ನಾಗಿರಬಹುದು ಅಥವಾ ಅಷ್ಟೊಂದು ಚೆನ್ನಾಗಿಲ್ಲದಿರಬಹುದು. ಬನ್ನಿ ಶುರು ಮಾಡೋಣ. ಇವು ಕೇಕ್ಗಳು. ಅದ್ಭುತ. ಪಾಪ ಬ್ರಿಟ್ನಿ, ಅಲ್ಲಿ ಬರೀ ಹಿಟ್ಟು ಮಾತ್ರ ಇದೆ. ಅದು ಒಳ್ಳೆಯ ಕೇಕ್ ಮತ್ತು ಇದು ತುಂಬಾ ದುಬಾರಿಯಾಗಿ ಕಾಣುತ್ತದೆ. ಮಸ್ತ್ ಆಗಿದೆ. ಬ್ರಿಟ್ನಿಯಿಂದಲೇ ಶುರು ಮಾಡೋಣ. ಅವಳ ಹತ್ತಿರ ಅತ್ಯಂತ ಅಗ್ಗದ ಆಯ್ಕೆ ಇದೆ. ಹಿಟ್ಟಿನಿಂದ ನಾನೇನು ಮಾಡಲಿ? ಸರಿ, ಪ್ರಯತ್ನಿಸೋಣ. ಪರವಾಗಿಲ್ಲ ಅನಿಸುತ್ತೆ. ಛೀ, ಇದು ಅಸಹ್ಯವಾಗಿದೆ. ತಡಿ ಬ್ರಿಟ್ನಿ, ನೀನು ಹಿಟ್ಟನ್ನು ತಿನ್ನಬೇಕಾಗಿಲ್ಲ. ಅದರಿಂದ ನೀನು ಕೇಕ್ ಮಾಡಬೇಕು. ಬಾ, ನಿನಗೆ ಮಾಡಲು ಸಾಧ್ಯವಿದೆ. ನಮಗೊಂದು ಬೌಲ್ ಬೇಕು. ಅದಕ್ಕೆ ಹಿಟ್ಟು ಹಾಕುತ್ತಿದ್ದೇನೆ. ಮುಂದೆ ಸ್ವಲ್ಪ ಹಾಲು ಸೇರಿಸುತ್ತಿದ್ದೇನೆ. ಅದು ಎಲ್ಲಿ ಸಿಗುತ್ತದೆ ಎಂದು ನಿನಗೆ ಗೊತ್ತಾ ಬ್ರಿಟ್ನಿ? ಖಂಡಿತ. ಈಗೋ ನನ್ನ ಪ್ರೀತಿಯ ಆಡು ಲಿಲಿ. ಅವಳು ನನಗೆ ಹಾಲು ಕೊಡಲು ಯಾವಾಗಲೂ ಖುಷಿ ಪಡುತ್ತಾಳೆ. ಈಗ ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು. ಸರಿ ಹುಡುಗಿಯರೇ, ಈಗ ನನ್ನ ಹತ್ತಿರ ಹಾಲು ಇದೆ. ಮುಂದೆ ಕೆಲವು ಮೊಟ್ಟೆಗಳನ್ನು ಸೇರಿಸಬೇಕು. ಆದರೆ ಅವು ಎಲ್ಲಿ ಸಿಗುತ್ತವೆ? ಹೌದು, ಅಲ್ಲಿ ಒಂದು ಗೂಡು ಇದೆ. ಅದ್ಭುತ. ಕೆಲವು ಮೊಟ್ಟೆಗಳನ್ನು ತೆಗೆದುಕೊಳ್ಳೋಣ. ಅವು ತುಂಬಾ ಮುದ್ದಾಗಿವೆ. ಬ್ರಿಟ್ನಿ, ಆ ಹಕ್ಕಿಗೆ ನೀನು ಅದರ ಮೊಟ್ಟೆಗಳನ್ನು ಕದಿಯುತ್ತಿರುವುದು ಇಷ್ಟವಾಗಿಲ್ಲ. ಓಡು, ಜೀವ ಉಳಿಸಿಕೊಳ್ಳಲು ಓಡು. ಅಬ್ಬಾ, ನೀನು ಹೇಗೋ ಪಾರಾದೆ. ಆದರೆ ನಿನ್ನ ಮುಂದಿನ ಕೇಕ್ಗಾಗಿ ಮೊಟ್ಟೆಗಳು ಸಿಕ್ಕಿವೆ. ಅದನ್ನು ಬೌಲ್ಗೆ ಒಡೆದು ಹಾಕೋಣ. ಅದ್ಭುತ. ನಾವು ಏನನ್ನೋ ಮರೆಯುತ್ತಿದ್ದೇವೆ. ನಮಗೆ ಸ್ವಲ್ಪ ಸಕ್ಕರೆ ಬೇಕು. ನಿನಗೆ ಏನಾದರೂ ಸಿಗುತ್ತಾ? ಓ, ಕಸದ ಬುಟ್ಟಿಯಲ್ಲಿ ಸಕ್ಕರೆ ಇದೆ. ನಿನಗೆ ಬೇಕಾಗಿರುವುದೆಲ್ಲ ಕೈಗೆಟುಕುವಂತಿದೆ. ಈಗ ಬ್ರಿಟ್ನಿ ನಂಬಲಾಗದಷ್ಟು ರುಚಿಕರವಾದ ಕೇಕ್ ಮಾಡುತ್ತಾಳೆ. ಎಲ್ಲವನ್ನು ಮಿಶ್ರಣ ಮಾಡುವುದು ಮಾತ್ರ ಬಾಕಿ ಇದೆ. ನಾನು ಸ್ಲೈಮ್ ಮುಟ್ಟುತ್ತಿರುವಂತೆ ಅನಿಸುತ್ತಿದೆ. ವಾ, ರುಚಿಯಾಗಿದೆ. ಆದರೆ ಈಗ ನನಗೊಂದು ಮೋಲ್ಡ್ ಬೇಕು. ಹಿಟ್ಟನ್ನು ಅದರಲ್ಲಿ ಸುರಿಯುತ್ತಿದ್ದೇನೆ. ಅದ್ಭುತ. ಈಗ ಅದನ್ನು ಓವನ್ಗೆ ಕಳುಹಿಸುತ್ತಿದ್ದೇನೆ. ನನ್ನ ಹತ್ತಿರ ಅದಿಲ್ಲ, ಹಾಗಾಗಿ ಸ್ವಲ್ಪ ಬೆಂಕಿ ಮಾಡೋಣ. ನನಗೆ ಸ್ವಲ್ಪ ಕಟ್ಟಿಗೆ ಬೇಕು. ಅದ್ಭುತ. ತಡಿ, ಅದಕ್ಕೆ ಬೆಂಕಿ ಹಚ್ಚೋಣ. ನನ್ನ ಹತ್ತಿರ ಬೆಂಕಿ ಪೊಟ್ಟಣ ಇದೆ. ಅದರಲ್ಲಿ ಆಶ್ಚರ್ಯವೇನಿಲ್ಲ. ನಾನು ನನ್ನ ಪೋಷಕರೊಂದಿಗೆ ಯಾವಾಗಲೂ ಕ್ಯಾಂಪಿಂಗ್ಗೆ ಹೋಗುತ್ತಿದ್ದೆ. ಅದು ಖಂಡಿತವಾಗಿಯೂ ವ್ಯರ್ಥವಾಗಲಿಲ್ಲ. ಇದನ್ನು ಬೇಕ್ ಮಾಡುವುದು ಮಾತ್ರ ಬಾಕಿ ಇದೆ. ವಾಹ್, ಇದು ನಿಜವಾಗಿಯೂ ಮಸ್ತಾಗಿ ಕಾಣುತ್ತಿದೆ. ಒಳ್ಳೆಯ ಸೆಟಪ್. ಇದು ಈಗಾಗಲೇ ತುಂಬಾ ಸುವಾಸನೆ ಬೀರುತ್ತಿದೆ. ಕೆಲಸ ಮುಗಿದಿದೆ ಅನ್ಸುತ್ತೆ. ನೋಡೋಣ. ಓ, ಇದು ತುಂಬಾ ರುಚಿಕರವಾಗಿ ಕಾಣುತ್ತಿದೆ. ನನಗೆ ಇದನ್ನು ತಿನ್ನಲು ತುಂಬಾ ಆಸೆಯಾಗುತ್ತಿದೆ. ಇದು ತುಂಬಾ ರುಚಿಯಾಗಿರಬೇಕು. ಸರಿ ಸರಿ ಸರಿ. ಇದು ಇನ್ನೂ ತುಂಬಾ ಬಿಸಿಯಾಗಿದೆ. ಬೇಗ ತಣ್ಣಗಾಗು. ಈಗ ನಾನು ಇದನ್ನು ತಿನ್ನಬಹುದು. ನನಗೆ ತುಂಬಾ ಖುಷಿಯಾಗುತ್ತಿದೆ. ಹುಡುಗಿಯರೇ, ಇದು ನಿಜವಾಗಿಯೂ ತುಂಬಾ ಚೆನ್ನಾಗಿದೆ. ನೀವು ಇದನ್ನು ತಿನ್ನಲು ಬಯಸುತ್ತೀರಾ? ಸರಿ, ಏನೇ ಇರಲಿ, ನಾನು ಇದನ್ನು ಹಂಚಿಕೊಳ್ಳುವುದಿಲ್ಲ. ನನಗೆ ಈಗ ನನ್ನ ಬಟ್ಲರ್ ಬೇಕು. ಓ, ನೀನು ಇಲ್ಲಿದ್ದೀಯಾ? ನನಗಾಗಿ ಈಗಲೇ ಟೇಬಲ್ ರೆಡಿ ಮಾಡು. ನನಗೆ ಕೆಲವು ಚಮಚಗಳು ಮತ್ತು ನ್ಯಾಪ್ಕಿನ್ ಬೇಕು. ನಾನು ಕೊಳಕಾಗಲು ಬಯಸುವುದಿಲ್ಲ. ಸೂಪರ್. ಧನ್ಯವಾದಗಳು ಬಟ್ಲರ್. ಒಂದು ತುಂಡನ್ನು ತಿನ್ನೋಣ. ಕತ್ತರಿಸುತ್ತಿದ್ದೇನೆ. ಅದ್ಭುತವಾಗಿ ಕಾಣುತ್ತಿದೆ. ಸರಿ ಸರಿ ಸರಿ, ಹಾಗೆ ನಿಲ್ಲಬೇಡ. ನನ್ನ ಬಾಯಿ ಒರೆಸು. ಈಗ ಪರವಾಗಿಲ್ಲ.
ನೀನು ಇಷ್ಟೇನಾ ತಿನ್ನುವುದು? ಸರಿ, ಈಗ ನಿಕೋಲ್ ಸರದಿ ಅನ್ಸುತ್ತೆ. ಮೋನಿಕಾ ಹೊಟ್ಟೆ ಈಗಾಗಲೇ ತುಂಬಿದೆ. ನಾನು ಇದನ್ನು ಪ್ರಯತ್ನಿಸುತ್ತೇನೆ. ಓ ಹೌದು, ನಿಜ. ನನಗೆ ಖಂಡಿತವಾಗಿಯೂ ಒಂದು ಕಿರೀಟ ಬೇಕು. ಹೌದು, ಏನೇ ಇರಲಿ, ನನ್ನ ಹತ್ತಿರ ಒಂದು ಪ್ಲಾನ್ ಇದೆ. ನೀನು ಯಾರೆಂದುಕೊಂಡಿದ್ದೀಯಾ? ಹೌದು, ನನ್ನ ಹೇರ್ ಡ್ರೈಯರ್ ಅದ್ಭುತವಾಗಿ ಕೆಲಸ ಮಾಡಿದೆ. ಇದು ತುಂಬಾ ಮಜವಾಗಿರಲಿದೆ. ಏನೋ ತಪ್ಪಾಗಿದೆ. ನನ್ನ ಮುಖದ ಮೇಲಿರುವುದು ಏನು? ಎಂತಹ ಕೆಟ್ಟ ಕನಸು! ಮೋನಿಕಾ, ನೀನು ನನ್ನ ಕಿರೀಟವನ್ನು ಕರಗಿಸಿದೆಯಾ? ಸರಿ, ಏನೇ ಇರಲಿ, ನನ್ನ ಹತ್ತಿರ ರುಚಿಕರವಾದ ದುಬಾರಿ ಕೇಕ್ ಇದೆ ಮತ್ತು ಇದು ನಿಜವಾಗಿಯೂ ತುಂಬಾ ಚೆನ್ನಾಗಿದೆ. ಸರಿ ನಿಕೋಲ್, ಎಂಜಾಯ್ ಮಾಡು. ವಾಹ್, ಅವಳು ಹಂಚಿಕೊಳ್ಳುತ್ತಿದ್ದಾಳೆ. ಈಗ ಹುಡುಗಿಯರ ಹತ್ತಿರ ಆಸಕ್ತಿದಾಯಕ ಯಂತ್ರಗಳಿವೆ. ಓ ಬೆಳ್ಳುಳ್ಳಿಯೇ, ಇದು ಅಸಹ್ಯವಾಗಿದೆ. ಸ್ಕಿಟಲ್ಸ್, ಅದ್ಭುತ. ಮತ್ತು ಬ್ರಿಟ್ನಿ, ವಾಹ್, ಚಿನ್ನದ ಜೆಲ್ಲಿ, ಅದು ಅದ್ಭುತವಾಗಿದೆ. ಮೋನಿಕಾಳಿಂದಲೇ ಶುರು ಮಾಡೋಣ. ಹೇ, ನನಗೆ ಇದನ್ನು ಮಾಡಲು ಇಷ್ಟವಿಲ್ಲ. ಸರಿ, ನಾನು ಪ್ರಯತ್ನಿಸುತ್ತೇನೆ. ಆದರೆ ನನ್ನ ಹತ್ತಿರ ಒಂದು ಐಡಿಯಾ ಇದೆ. ನನ್ನ ಹತ್ತಿರ ಫ್ರೆಂಚ್ ಬ್ಯಾಗೆಟ್ ಇದೆ. ಈ ರೀತಿ ಮಾಡಿದರೆ ಖಂಡಿತವಾಗಿಯೂ ಚೆನ್ನಾಗಿರುತ್ತದೆ. ಬ್ರೆಡ್ ಮೇಲೆ ಸ್ವಲ್ಪ ಜೆಲ್ಲಿಯನ್ನು ಹಿಂಡೋಣ ಮತ್ತು ಈಗ ನಾನು ಇದನ್ನು ತಿನ್ನಬಹುದು. ಇದು ಇನ್ನೂ ಭಯಾನಕವಾಗಿ ಕಾಣುತ್ತಿದೆ. ವಾಹ್, ಮೋನಿಕಾ, ನೀನು ನಿಜವಾಗಿಯೂ ಇದನ್ನು ಮಾಡುತ್ತಿದ್ದೀಯಾ? ನಾವು ಆಘಾತಕ್ಕೊಳಗಾಗಿದ್ದೇವೆ. ಛೀ, ಇದು ಅಸಹ್ಯವಾಗಿ ವಾಸನೆ ಬರುತ್ತಿದೆ. ನೀನು ಇದರ ನಂತರ ಖಂಡಿತವಾಗಿಯೂ ಸ್ವಲ್ಪ ಗಮ್ ತಿನ್ನಬೇಕು. ಆದರೂ ಮೋನಿಕಾಳಿಗೆ ಬೇರೆ ಪ್ಲಾನ್ಗಳಿವೆ. ಹುಡುಗಿಯರೇ, ಈಗೋ ತೆಗೆದುಕೊಳ್ಳಿ, ಇದು ನಿಮಗಾಗಿ ಬಲೂನ್. ಮತ್ತು ಈಗ ನಾನು ಇದನ್ನು ಒಡೆಯಲಿದ್ದೇನೆ. ಒಮ್ಮೆ ಪ್ರಯತ್ನಿಸೋಣ. ಇದು ತುಂಬಾ ಮಜವಾಗಿರಲಿದೆ. ನಿಮಗೆ ಇದು ಹೇಗೆ ಅನಿಸಿತು? ಛೀ, ಅದು ಅಸಹ್ಯವಾಗಿದೆ. ಸರಿ, ನಾನು ನನ್ನ ಸ್ಕಿಟಲ್ಸ್ ಕಡೆಗೆ ಹೋಗುತ್ತೇನೆ. ನನಗೆ ಇದು ತುಂಬಾ ಇಷ್ಟ. ಇಗೋ ಟಾರ್ಟ್, ಇದು ಸಿದ್ಧವಾಗಿದೆ. ಅದರಲ್ಲಿ ಸ್ವಲ್ಪ ಜೆಲ್ಲಿಯನ್ನು ಸುರಿಯುತ್ತಿದ್ದೇನೆ ಮತ್ತು ಈಗ ಬನ್ನಿ ಇದನ್ನು ತಿನ್ನೋಣ. ವಾವ್, ಅಲ್ಲಿ ತುಂಬಾ ಬಣ್ಣಗಳಿವೆ ಮತ್ತು ಇದು ತುಂಬಾ ರುಚಿಕರವಾಗಿದೆ. ವಾ ನಿಕೋಲ್, ನಿನಗೆ ಏನಾಗುತ್ತಿದೆ? ನೀನು ಬದಲಾಗಿದ್ದೀಯಾ? ನೀನು ಈಗ ಪೂರ್ತಿ ಹಳದಿ ಬಟ್ಟೆ ಧರಿಸಿದ್ದೀಯಾ? ಮಸ್ತಾಗಿದೆ. ಮುಂದೆ ಹೋಗೋಣ. ಇನ್ನೂ ಸ್ವಲ್ಪ ಜೆಲ್ಲಿಯನ್ನು ತಿನ್ನು. ಇದು ಬಹುಶಃ ಬಹುಬಣ್ಣದ ಸ್ಕಿಟಲ್ಸ್ ಇರಬೇಕು. ಸರಿ, ಈಗ ನೀಲಿ ಬಣ್ಣದ ಬಟ್ಟೆ. ಇದು ನಿನ್ನ ಮುಖಕ್ಕೆ ಒಪ್ಪುತ್ತದೆ. ಮೋನಿಕಾ, ಅದನ್ನು ಮುಟ್ಟಬೇಡ. ಇದು ನನ್ನದು ಮತ್ತು ನಾನು ಇದನ್ನು ನಿನ್ನೊಂದಿಗೆ ಹಂಚಿಕೊಳ್ಳುವುದಿಲ್ಲ. ಇದು ತುಂಬಾ ರುಚಿಕರವಾಗಿದೆ ಮತ್ತು ಮಜವಾಗಿದೆ. ನಯನ ಮನೋಹರವಾದ ನನ್ನ ಕೂದಲನ್ನು ನೋಡು. ಇದು ಅದ್ಭುತವಾಗಿ ಕಾಣುತ್ತಿದೆ. ನನಗೆ ಹಸಿರು ಬಣ್ಣ ಇಷ್ಟ. ಬ್ರಿಟ್ನಿ, ಈಗ ನಿನ್ನ ಸರದಿ. ಬ್ರಿಟ್ನಿ ಆಘಾತಕ್ಕೊಳಗಾಗುತ್ತಾಳೆ. ಅವಳು ಈ ಹಿಂದೆ ಎಂದೂ ಚಿನ್ನವನ್ನು ತಿಂದಿಲ್ಲ. ಬಾ, ಶ್ರೀಮಂತಿಕೆಯ ರುಚಿ ನೋಡು. ಸರಿ, ಇದು ನಿಜವಾದ ಚಿನ್ನ. ಮತ್ತು ಬ್ರಿಟ್ನಿಗೆ ಇದು ಇಷ್ಟವಾಗಿದೆ. ನಿನ್ನ ತಲೆಯ ಮೇಲಿರುವುದು ಏನು? ಒಂದು ಟಿಯಾರಾ. ಆದರೆ ಇದು ನನ್ನ ಕಿರೀಟ, ಅವಳದಲ್ಲ. ಇದು ಇರಲು ಸಾಧ್ಯವಿಲ್ಲ. ನಾನು ಇದನ್ನು ಮತ್ತೆ ತಿಂದರೆ ಏನಾಗುತ್ತದೆ? ಸ್ವಲ್ಪ ಜೆಲ್ಲಿಯನ್ನು ತೆಗೆದುಕೊಳ್ಳೋಣ. ಎಷ್ಟು ರುಚಿಯಾಗಿದೆ. ವಾವ್, ನನ್ನ ಹತ್ತಿರ ಈಗ ತುಂಬಾ ಚಿನ್ನ ಇದೆ. ನಾನು ಇದನ್ನು ಮತ್ತೆ ತಿಂದರೆ ಏನಾಗುತ್ತದೆ? ವಾವ್, ಆನಂದದಾಯಕವಾಗಿದೆ. ಬ್ರಿಟ್ನಿ, ಇದು ತುಂಬಾ ಜಾಸ್ತಿ ಒಡವೆಗಳಾಗಲಿಲ್ಲವೇ? ನಿನಗೆ ಇದನ್ನು ನಿಭಾಯಿಸಲು ಸಾಧ್ಯವೇ? ಓ, ಅವಳು ಕೆಳಗೆ ಬಿದ್ದಳು. ಈಗ ಇದು ಅಧಿಕೃತವಾಗಿದೆ. ಬ್ರಿಟ್ನಿಗೆ ಆ ಸಂಪತ್ತನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಮತ್ತು ಈಗ ನಿಮಗೆ ಕೋಕ್ ಸಿಕ್ಕಿದೆ. ಬ್ರಿಟ್ನಿಗೆ ಅತ್ಯಂತ ಅಗ್ಗದ್ದು ಸಿಕ್ಕಿದೆ. ಅಲ್ಲಿ ಏನಾದರೂ ಇದೆಯೇ? ನಿಕೋಲ್,
ಸರಿ, ಇದು ಸಾಮಾನ್ಯವಾಗಿದೆ. ಮೋನಿಕಾ, ಚಿನ್ನದ ಕೋಕಾ ಕೋಲಾವೇ? ಅದು ಬೇರೆಯದೇ ವಿಷಯ. ನನ್ನಿಂದಲೇ ಶುರು ಮಾಡೋಣ. ಒಳಗೆ ಏನಾದರೂ ಇದೆಯೇ? ಬನ್ನಿ ಪ್ರಯತ್ನಿಸೋಣ. ಸರಿ, ಒಂದು ಹನಿ ಇತ್ತು ಅನ್ಸುತ್ತೆ. ಓ, ತಡಿ, Okay. ಅದು ಇರಲಿಲ್ಲ. ಆದರೆ ಏನೇ ಇರಲಿ, ನಾನು ಹೇಗಿದ್ದರೂ ಇದನ್ನು ತಿನ್ನುತ್ತೇನೆ. ಇದು ರುಚಿಯಾಗಿದೆ. ಬ್ರಿಟ್ನಿ, ಈಗ ನಿನ್ನ ಮನಸ್ಸಿನಲ್ಲಿ ಏನಿದೆ? ವಾಹ್, ನಿನಗೆ ಅಷ್ಟು ದೊಡ್ಡ ಸುತ್ತಿಗೆ ಎಲ್ಲಿಂದ ಸಿಕ್ಕಿತು? ಮತ್ತು ನೀನು ಏನು ಮಾಡುತ್ತಿದ್ದೀಯಾ? ನೀನು ಕ್ಯಾನ್ ಅನ್ನು ಚಪ್ಪಟೆ ಮಾಡಿದ್ದೀಯಾ? ಮಸ್ತ್ ಆಗಿದೆ. ಮುಂದೆ ಏನು ಮಾಡಬೇಕೆಂದು ಏನಾದರೂ ಐಡಿಯಾ ಇದೆಯೇ? ಓ, ನನಗೆ ಗೊತ್ತು ಅನ್ಸುತ್ತೆ. ನೀನು ನಿನಗಾಗಿ ಒಂದು ಅಲಂಕಾರಿಕ ವಸ್ತುವನ್ನು ಮಾಡಿಕೊಳ್ಳುತ್ತೀಯಾ? ಒಡವೆಯ ತರಹ. ಅದು ಅದ್ಭುತವಾಗಿದೆ. ಇದು ಸ್ಟೈಲಿಶ್ ಆಗಿ ಕಾಣುತ್ತಿದೆ. ಆದರೆ ನಮ್ಮ ಶ್ರೀಮಂತ ಹುಡುಗಿಯರಿಗೆ ಇದು ಅರ್ಥವಾಗುವುದಿಲ್ಲ. ಸರಿ, ಇದು ನನ್ನ ಸರದಿ. ನನ್ನ ಹತ್ತಿರ ಸಾಮಾನ್ಯ ಕೋಕ್ ಇದೆ. ಸರಿ, ನಾನು ಇದನ್ನು ತೆರೆಯಬೇಕು. ಆದರೆ ಇದು ಆಗುತ್ತಿಲ್ಲ. ಬೇಗ ತೆರೆ. ಯಾವುದು ಸಹಾಯ ಮಾಡುತ್ತಿಲ್ಲ. ಆದರೆ ನನ್ನ ಹತ್ತಿರ ಒಂದು ಐಡಿಯಾ ಇದೆ. ನಾನು ಸಾಮುರಾಯ್ ಆಗಿ ಬದಲಾಗುತ್ತೇನೆ. ಆಗ ನಾನು ಖಂಡಿತವಾಗಿಯೂ ಈ ಬಾಟಲಿಯನ್ನು ತೆರೆಯಲು ಶಕ್ತಳಾಗುತ್ತೇನೆ. ನನ್ನ ತೋಳುಗಳನ್ನು ಮಡಚುತ್ತಿದ್ದೇನೆ. ನನ್ನ ಕಟಾನವನ್ನು ಹೊರಗೆ ತೆಗೆಯುತ್ತಿದ್ದೇನೆ. ಓ ಹೌದು, ನಾವು ಮುಚ್ಚಳವನ್ನು ತೆಗೆದು ಹಾಕಿದೆವು. ಎಲ್ಲವನ್ನೂ ಕುಡಿಯುವುದು ಮಾತ್ರ ಬಾಕಿ ಇದೆ. ಇದು ತುಂಬಾ ಸುಲಭ. ನೀನು ಶುರು ಮಾಡಬಹುದು. ನಿನಗೆ ಇದನ್ನು ಪೂರ್ತಿ ಕುಡಿಯಲು ಸಾಧ್ಯವೇ? ತಡಿ, ಅಲ್ಲಿ 2 ಲೀಟರ್ ಕೋಕಾ ಕೋಲಾ ಇದೆ. ಅದು ತುಂಬಾ ಜಾಸ್ತಿ ಆಯ್ತು. ಮತ್ತು ನನಗೆ ಇದು ತುಂಬಾ ಇಷ್ಟವಾಯಿತು. ಎಲ್ಲರಿಗೂ ಕ್ಷಮಿಸಿ. ಅದು ಶಕ್ತಿಯುತವಾಗಿತ್ತು. ನಿನ್ನಿಂದ ಇದನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ಆದರೆ ನಾವು ಮುಂದೆ ಹೋಗುತ್ತಿದ್ದೇವೆ. ನಮ್ಮ ಚಿನ್ನದ ಕೋಕಾ ಕೋಲಾ. ಮೋನಿಕಾ, ನೀನು ಏನು ಯೋಚಿಸಿದ್ದೀಯಾ? ಬಟ್ಲರ್, ನನಗೆ ಸಹಾಯ ಬೇಕು. ಬೇಗ ಅದನ್ನು ನೇರವಾಗಿ ನನ್ನ ಬಾಯಿಗೆ ಸುರಿ. ಅದು ರುಚಿಕರವಾಗಿದೆ ಮತ್ತು ಇದು ಚಿನ್ನದ ಬಣ್ಣದಲ್ಲಿದೆ. ಓಹ್, ಬಟ್ಲರ್ ನಮ್ಮ ನಿಕೋಲ್ ಪ್ರೀತಿಯಲ್ಲಿ ಬಿದ್ದಿದ್ದಾನೆ. ಆದರೆ ನೀನು ಮೋನಿಕಾಳನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟೆ. ಅವಳು ಕೋಕ್ನಲ್ಲಿ ಮುಳುಗಿ ಹೋಗಲಿದ್ದಾಳೆ. ನೀನು ಓಡುವುದು ಒಳ್ಳೆಯದು. ಮತ್ತು ಈಗ ನಿಮಗೆ ನಳ್ಳ ಸಿಕ್ಕಿದೆ. ನಮಗೆಲ್ಲರಿಗೂ ಇದು ತುಂಬಾ ಇಷ್ಟ. ಮೋನಿಕಾಳದ್ದು ಅಗ್ಗದ್ದಾಗಿದೆ. ನಿಕೋಲ್ ಹತ್ತಿರ ಸಾಧಾರಣವಾದದ್ದು ಇದೆ. ಬ್ರಿಟ್ನಿ, ನಿನಗೆ ಮತ್ತೆ ಅದೃಷ್ಟ ಒಲಿದಿದೆ. ಇದು ಚಿನ್ನದ ನುಟೆಲ್ಲ. ಇದು ಹುಚ್ಚುತನ. ಸರಿ, ಎಲ್ಲವೂ ಸ್ಪಷ್ಟವಾಗಿದೆ. ಓ, ನಾನು ಈ ಅವಕಾಶವನ್ನು ಬಳಸಿಕೊಳ್ಳಲು ಬಯಸಿದ್ದೆ. ಆದರೆ ಏನೇ ಇರಲಿ, ನನಗೆ ಗೊತ್ತು. ಇದು ಖಾಲಿ ಇದೆ. ಆದರೆ ನನ್ನ ಹತ್ತಿರ ಒಂದು ಪ್ಲಾನ್ ಇದೆ. ನನಗಿನ್ ಹಾಯ ಬೇಕು ಶೆಫ್. ನೀನು ಇದರ ಬಗ್ಗೆ ಏನಾದರೂ ಮಾಡಬೇಕು. ನನಗೆ ಖಂಡಿತವಾಗಿಯೂ ಅದನ್ನು ಮಾಡಲು ಸಾಧ್ಯವಿದೆ. ನನಗೆ ಈಗಾಗಲೇ ಗೊತ್ತು. ನನ್ನ ಹತ್ತಿರ ಒಂದು ಜೀನಿಯಸ್ ಪ್ಲಾನ್ ಇದೆ. ಸ್ವಲ್ಪ ಹಾಲು ತೆಗೆದುಕೊಂಡು ಅದನ್ನು ಜಾರ್ಗೆ ಸುರಿಯುವುದು. ನಂತರ ಅದನ್ನು ಮುಚ್ಚಿ ಚೆನ್ನಾಗಿ ಕುಲುಕುವುದು. ನಾನು ಇನ್ನೂ ಜೋರಾಗಿ ಮಾಡಬೇಕೇ? ಸೂಪರ್. ಈಗ ನಮ್ಮ ಹತ್ತಿರ ಚಾಕೊಲೇಟ್ ಮಿಲ್ಕ್ ಶೇಕ್ ಇದೆ. ಅದನ್ನು ವಿಪ್ಡ್ ಕ್ರೀಮ್ನಿಂದ ಅಲಂಕರಿಸುತ್ತಿದ್ದೇನೆ ಮತ್ತು ಅದರ ಮೇಲೆಯೇ ಸ್ವಲ್ಪ ಚಾಕೊಲೇಟ್ ಅನ್ನು ತುರಿಯುತ್ತಿದ್ದೇನೆ. ಒಂದು ಸ್ಟ್ರಾವನ್ನು ಹಾಕುತ್ತಿದ್ದೇನೆ. ಅದು ಎಲ್ಲಿದೆ? ಪರ್ಫೆಕ್ಟ್. ಮಿಸ್ ಮೋನಿಕಾ, ಒಮ್ಮೆ ಕುಡಿದು ನೋಡಿ. ನೀನು ಗಂಭೀರವಾಗಿ ಹೇಳುತ್ತಿದ್ದೀಯಾ? ತಡಿ, ಇದು ನಿಜವಾಗಿಯೂ ರುಚಿಯಾಗಿದೆ. ಈಗೋ ನಿನ್ನ ಪೇಮೆಂಟ್. ಬಾಯ್. ಇದು ಖಂಡಿತವಾಗಿಯೂ ರುಚಿಯಾಗಿದೆ. ಆದರೆ ಈಗ ನಿಕೋಲ್ ಸರದಿ. ಪಿಂಕ್ ನುಟೆಲ್ಲ ತುಂಬಾ ಮಸ್ತಾಗಿರಬೇಕು. ಹೌದು, ನಿಜವಾಗಿಯೂ ಇದು ತುಂಬಾ ರುಚಿಯಾಗಿದೆ. ನನಗೆ ತುಂಬಾ ಖುಷಿಯಾಗಿದೆ. ಇದು ತುಂಬಾ ರುಚಿಯಾಗಿದೆ. ನಿಕೋಲ್, ನಿನ್ನ ಮರ್ಯಾದೆ ಎಲ್ಲಿ ಹೋಯ್ತು? ಅದು ಮುಖ್ಯವಲ್ಲ. ನಾನು ನನ್ನ ಊಟವನ್ನು ಎಂಜಾಯ್ ಮಾಡುತ್ತಿದ್ದೇನೆ. ರುಚಿಯಾಗಿದೆ. ಏನು? ನೀನು ನನ್ನನ್ನು ಹಾಗೆ ಯಾಕೆ ನೋಡುತ್ತಿದ್ದೀಯಾ? ನಿಕೋಲ್, ಇಗೋ ಕನ್ನಡಿ.
ನೀನು ತುಂಬಾ ಸಕ್ಕರೆ ತಿಂದಿದ್ದೀಯಾ? ನಿನಗೆ ಈಗ ಮೊಡವೆಗಳು ಬಂದಿವೆ. ನನಗೆ ಇದು ತಮಾಷೆಯಾಗಿ ಅನಿಸುತ್ತಿದೆ. ಚಿಂತಿಸಬೇಡ, ಅದು ಹೊರಟು ಹೋಗುತ್ತದೆ. ಮತ್ತು ಈಗ ಇದು ನನ್ನ ಸರದಿ. ಬನ್ನಿ ಈ ಚಿನ್ನದ ನುಟೆಲ್ಲಾವನ್ನು ನೋಡೋಣ. ಇದು ಮಿನುಗುತ್ತಿದೆ. ವಾಹ್, ತುಂಬಾ ಸುಂದರವಾಗಿದೆ. ಅಲ್ಲಿ ಖಂಡಿತವಾಗಿಯೂ ಚಿನ್ನ ಇದೆ. ಎಲ್ಲ ಮುಗಿಯಿತು. ನಾನು ನಿನ್ನ ನುಟೆಲ್ಲಾವನ್ನು $100 ಖರೀದಿಸಲು ಸಿದ್ಧನಿದ್ದೇನೆ. ನಾನು 1,000 ಆಫರ್ ಮಾಡುತ್ತಿದ್ದೇನೆ. ವಾಹ್, ಇಲ್ಲಿ ಇಡೀ ಹರಾಜೆ ನಡೆಯುತ್ತಿದೆ. ಬ್ರಿಟ್ನಿಗೆ ಎಷ್ಟು ಹಣ ಸಿಗಲಿದೆ? ಬೆಲೆಯನ್ನು ಹೆಚ್ಚಿಸಲಾಗುತ್ತಿದೆ. ಸರಿ, ಅದು ಹಣದ ಸಂಪೂರ್ಣ ಸೂಟ್ಕೇಸ್ ಆಗಿದೆ. ಅಯ್ಯೋ, ಏನಾಯ್ತು? ನಾನು ಇದನ್ನು ಬಿಟ್ಟು ಕೊಡುವುದಿಲ್ಲ. ನಾನು ನುಟೆಲ್ಲಾವನ್ನು ತೆಗೆದುಕೊಳ್ಳುತ್ತೇನೆ. ನನಗೆ ಕರಾಟೆಯ ರಹಸ್ಯ ತಂತ್ರಗಳು ಗೊತ್ತು. ಈಗ ಪರವಾಗಿಲ್ಲ. ಈಗ ನಾನು ಇದನ್ನು ಪ್ರಯತ್ನಿಸುತ್ತೇನೆ. ರುಚಿಯಾಗಿದೆ.